ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಶೆಟ್ಟಿ ಇಲ್ಲೊಂದು ಲೇಔಟ್ ಇದೆ ನೋಡುವ, ಅದು ನೋಡು ಒಳ್ಳೆ ಇದ್ದಿದ್ದಂಗಿಲ್ವಾ ಏರ್ಪೋರ್ಟ್ ಲ್ಯಾಂಡಿಂಗ್. ಪ್ಲೇಸ್ ತುಂಬ ಚೆನ್ನಾಗಿದೆ. ಎಲ್ಲ ಇವಾಗ ಹೊರಟಿದ್ದೀವಿ. ಇದು ನಾರಾಯಣ ಸ್ವಾಮಿ ಬೆಟ್ಟ ಅಂತ ಹೇಳಿ ಇಲ್ಲಿಂದ ಹೊರಟಿದ್ದೀವಿ. ಪ್ಲೇಸ್ ತುಂಬ ಚೆನ್ನಾಗಿದೆ. ಎಂತದ ಕೈ ಮುಗಿತಿದ್ದಿಲ್ಲ ಅಂದೆ, ಕೈ ಮುಗಿತಿದ್ದಿಲ್ಲ ಎಂತ ಅಂದೆ. ಓ ಲೊಕೇಶನ್ ಹಾಕೊಬೇಕಲ್ಲ. ಓ 25 ತೋರಿಸ್ತಿದೆ. 26 ಜನ 25 ತೋರಿಸ್ತಿದೆ. 26 25 24 ತೋರಿಸ್ಬೇಕಲ್ಲ. ಏ ಸೆಟ್ ಮಾಡ್ತಾ ಮುಂದಕ್ಕೆ ಹೋಗ್ಯಾರೇನು ರೆಡಿ ಹೋಣ. ತಡೀತು ರೂಮು ಲೊಕೇಶನ್ ಈ ರೋಡಲ್ಲಿ ಹೋಗೋಣ. ಮೇನ್ ರೋಡಿಗೆ ಹೋದ್ಮೇಲೆ ಗೊತ್ತಾಗಲ್ಲ. ಅಲ್ಲಿಗೆ ಹೋಗ್ಬೇಕಲ್ಲ, ಇಲ್ಲಿಂದ ಹೋಗಬೇಕಾ? ಬಂದಿದ್ ರೋಡ ತಾನೆ? ಇಲ್ಲ ಅದೇ ಕನ್ಫ್ಯೂಸ್ ಆಯ್ತು ಕಣ. ಬಂದಿದ್ ರೋಡಕ್ಕೆ ಸಿಕ್ಕಾಬಿಟ್ಟು ಕನ್ಫ್ಯೂಸ್. ಮೇನ್ ರೋಡ್ ಕಾಪುರ ಫೋಕಸ್ ಮಾಡು. ಸಿಟಿ ಸಿಗುತ್ತೆ, ಸ್ವಲ್ಪ ಹಳ್ಳಿ ಸಿಗುತ್ತೆ. ಹೌದು ಹೌದು, ನಾವು ಲೆಫ್ಟ್ ಅಲ್ಲಿ ಬಂದಿದ್ದ. ನಾವು ಲೆಫ್ಟ್ ಅಲ್ಲಿ ಬಂದಿದ್ವಿ. ನಾವು ಬ್ಯಾಂಗ್ಳೂರ್ ಜೆ ಪಿ ನಗರ್. ನಮಗೆ ಅದು ದೂರ ಇತ್ತು ಅಂತ ಹೇಳಿ ಅವಾಗಲೇ ತೋರಿಸ್ತು, ಹಾಗಾಗಿ ಹ್ಞೂ ಆ್ಯಕ್ಚುಲಿ ನೀವು ಈವ್ನಿಂಗ್ ಟೈಮಲ್ಲಿ ಬರೋದಾದ್ರೆ ತುಂಬ ಚೆನ್ನಾಗಿದೆ ಪ್ಲೇಸು. ನೀವು ಕನಕಪುರ ರೋಡ್ ಅಂದರೆ ಕನಕಪುರ ರೋಡಲ್ಲಿ ಏನಾದರೂ ಇದ್ದರೆ ಜೆ ಪಿ ನಗರ್ ಅಥವಾ ಜಯನಗರ ಸೈಡು ಒಂದು 5 o'clock ಎಲೆಕ್ಟ್ರಾನಿಕ್ ಸಿಟಿ ಕಡೆಯಿಂದ ಬರೋರು ಆದರೂ ಆಗುತ್ತೆ. ಅಂದರೆ ಹ್ಞೂ ಟ್ರಾಫಿಕ್ ಇದೆ ಅಂತ ಬರ್ತಾ ಇದೆ.
ಆ್ಯಕ್ಚುಲಿ ನೀವು ಸಂಜೆ ಅಷ್ಟೊತ್ತಿಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ, ಅಥವಾ ಅರ್ಲಿ ಮಾರ್ನಿಂಗ್ ಬರಬೇಕು. ಬಿಸಿಲಲ್ಲಿ ಹೇಗಿರುತ್ತೆ ಗೊತ್ತಿಲ್ಲ. ಇಲ್ಲಿಂದ ಬಂದು ಕೂಡ ಸ್ಟೆಪ್ಸ್ ಇದ್ದಾವೆ, ಸ್ಟೆಪ್ಸಲ್ಲಿ ಹೋಗ್ಬೋದು ನೀವು ಹೋಗೋದಾದರೆ. ಪ್ಲೇಸ್ ಚೆನ್ನಾಗಿದೆ, ಲೆಸ್ ಕ್ರೌಡ್ ಜಾಸ್ತಿ ಇರೋಲ್ಲ, ಅದು ಮೇಯ್ನಾಗಿ ನಮಗೆ ಬೇಕಾಗಿರೋದು. ನೀವು ಬೇರೆ ಪ್ಲೇಸ್ಗಳಿಗೆ ಹೋದರೆ ಕ್ರೌಡ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ. ನಮ್ಮ ಹುಡುಗರು ಎಲ್ಲರೂ ಆಲ್ಮೋಸ್ಟ್ ಫೋಟೋ ಎಲ್ಲ ತಗೊಂಡು ಹೊರಟಿದ್ದೀವಿ. ಒಂದು ವೇಳೆ ನೀವು ತುಂಬ ಲೇಜಿ ಎಲ್ಲ ಹೋಗಲಿಕ್ಕೆ, ನೀವು ಅಂತ ಹೇಳೋಕ್ಕೆ ನಾವು ಸ್ವಲ್ಪ ಲೇಜಿನೇ, ಬಟ್ ಅರ್ಲಿ ಮಾರ್ನಿಂಗ್ ಬೇಗ ನಾನಾದರೆ ಮುಂಚೆ ಎಲ್ಲ ಅರ್ಲಿ ಮಾರ್ನಿಂಗು ಬೇಗ ಎದ್ದು ಹೋಗಲಿಕ್ಕೆ ಆಗಲ್ಲ, ನನಗೆ ಅಷ್ಟೆಲ್ಲ ಆಗಲ್ಲ. ನಾನು ಸಂಡೇ ಸಿಗೋದೆ ಟೈಮ್ ಕಮ್ಮಿ, ಹಾಗಾಗಿ ಜಾಸ್ತಿ ಎಲ್ಲ ಹೋಗ್ಲಿಕ್ಕಾಗಲ್ಲ. ಅಂದರೆ ನೀವು ಇಲ್ಲಿ ಬರ್ಬೋದು, ಪ್ಲೇಸ್ ತುಂಬ ಚೆನ್ನಾಗಿದೆ, ಇಷ್ಟ ಆಗುತ್ತೆ ನಿಜವಾಗ್ಲೂ. ಬಟ್ ಅಂದರೆ ನೀವೊಂದು 3 ಗಂಟೆ ಹಾಗೆ ಬ್ಯಾಂಗ್ಳೂರು ಬಿಟ್ಟರೆ ನೀವು ಇಲ್ಲೊಂದು 4:15 1 ಅವರ್ ಏನಿಲ್ಲ, ಬೇಗ 20 ಕಿಲೋಮೀಟರ್ಸ್ 25 ಕಿಲೋಮೀಟರ್ಸ್ ಅಂತೂ ಬೇಗ ಬರ್ತೀವಿ. ಸೊ ಇಲ್ಲಿ ಒಂದು 5-5:30 ಹಾಗೆ ಬಂದರೆ ನಿಮಗೆ ಸನ್ಸೆಟ್ಟು ಚೆನ್ನಾಗಿ ಸಿಗುತ್ತೆ. ನಾವು ಬರಬೇಕಾದ್ರೆ ಆಲ್ರೆಡಿ ಸನ್ಸೆಟ್ ಆಗ್ತಾ ಬಂದಿತ್ತು. ಇವಾಗ ಟೈಮ್ 6:35, ನಾವು ಬಂದು ಆಲ್ಮೋಸ್ಟ್ 1 ಅವರ್ 1.5 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಒಂದು ಟೆಂಪಲ್ ಕೂಡ ಇದೆ, ಬಟ್ ಟೆಂಪಲ್ಲು ಯಾವಾಗಲೂ ಓಪನ್ ಇರಲ್ಲ, ಅದು ಮಾರ್ನಿಂಗ್ ಮಾತ್ರ ಓಪನ್ ಇರುತ್ತಂತೆ. ಸೊ ಮಾರ್ನಿಂಗ್ ಬಂದವ್ರಿಗೂ ಅಲ್ಲಿ ಇದು ದರ್ಶನ ಕೂಡ ಮಾಡ್ಕೊಬೋದು. ಎತ್ತಿದೆ ಒಂದ್ಸತಿ ಟೋಲ್ ಇದೆ. ನೀವು ಬಿಡಿ, ಯಾರು ಹೇಳಿ. ಹಾಂ, ಕಾಫಿ ಎಲ್ಲರಿಗೂ ಕಾಫಿನಾ? ಕಾಫಿ ಅಲ್ಲ ಕಾಫಿ. ಹೌದಾ? ಏನಂತೆ? ಕಾಫಿ ಇಲ್ಲ, ಇಲ್ಲವೇ ಇಲ್ಲ ಅಂತ. ಲೇಟ್ ಆಗುತ್ತಲ್ಲ. ಟೀ ಕುಡಿಯೋನಿಗೆ ಹೇಳತ್ತ ಕಂಫರ್ಟೇಬಲ್ ಆಗ್ತದೆ ಗಾಡಿ. ಆಚಾರ್ರೆ, ಪ್ಲೇಸ್ ಹೇಗನ್ಸ್ತು? ಪ್ಲೇಸ್ ಹೇಗನ್ಸ್ತು ಅಂದೆ. ಗದೆ ಮೇಲೆ ಕಾಲಿಟ್ಟು ಗದೆ ಮೇಲೆ ಬಿದ್ದಿರ್ತಿದ್ರು. ಗದೆ ಮೇಲೆ ಕಾಲಿಡಲ್ಲ, ಅಲ್ಲಿ ದೇವ್ರು ಬಂತಾನಲ್ಲ. ಎಲ್ಲರೂ ಗೊತ್ತಿಲ್ಲ, ಹಾಂ 5 ಮಿಸ್ ಆಗಿ ರೈಟ್ ಇಟ್ಟಿದ್ರೆ ಕೆಳಗಡೆ ಗಾಡಿ ನಿಂದಲ್ಲ. ಸಚಿನ್ ಅವರೇ, ಹೇಗನ್ಸ್ತು ಪ್ಲೇಸು? ಕ್ಯಾಮ್ರಾ ಇದ್ರೆ ಒಳ್ಳೆ ಫೋಟೋ ಫೋನ್ ಕ್ಯಾಮ್ರಾ ಅಷ್ಟು ಕ್ಲಾರಿಟಿ ಇಲ್ಲ. ಸೂರ್ಯ ನಿನ್ಗೆ ಒಳ್ಳೇದಾಗತ್ತಾ ಕೇಳ್ಬೇಕಿತ್ತು. ಏನ್ ಸರ್ ಬಹಳ ಜೋಶಲ್ಲಿದ್ರಿ? ಹೆಂಗ್ ಓಡಿಸ್ಬೇಕು ಅಂತ ಅಲ್ಲ. ಎನ್ ಎಸ್ ಮಗ, ಎನ್ ಎಸ್ ಅದು ಗೊತ್ತು. 200 ಹೆಂಗ್ ಮುಗ್ಬೇಕು ಗೊತ್ತಾ? ತಗೊಳೋದೇ ಇಲ್ಲ, ಅದು 200 210 ಅದ. ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್? ಅದು 180 ಮಗನೇ, ಮುಗ್ಗದೇ ಇಲ್ಲ ಇದು. ಅದು 18 bhp, ಇವೆರಡು ಒಂದೇ ಪವರ್ ಒಂದೇ, ಬಟ್ ಅದು ನುಗ್ಗಲ್ಲ. ಇದು ಹೆಂಗ್ ನುಗ್ಗದ್ ಗೊತ್ತಾ? ಹೊಡಿಬೇಕಷ್ಟೇ. ಬಟ್ ಅಂದ್ರೆ ಲಾಂಗ್ ಡ್ರೈವ್ ಹೋಗಿ ನೋಡ್ಬೇಕಾಗುತ್ತೆ ಏನು ಅಂತ ಫುಲ್. ಬಟ್ ಆದ್ರೆ ಈಗ ಓಡಿಸಿದಕ್ಕೆ ನಂಗೆ ಎನ್ ಎಸ್ ಟಾಪ್ ಕೂಡ. ಲೋ ಆಗಿದೆ ಅಲ್ಲ, ನಾನು ಶೆಟ್ಟಿ ಕೊಡ್ತೇನೆ ಬೇಕಾದ್ರೆ ತಗ. ಅದು ಹಂಗಲ್ಲ, ಅದು ಆ ಗಾಡಿ ಸಡನ್ ಪಿಕಪ್ ತಗೊಳಲ್ಲ, ಅದಕ್ಕೆ ಪಿಕಪ್ ಸಡನ್ ಆಗಿ ತಗೋತಿಲ್ಲ ಅಷ್ಟೇ. ನಾನು BS4 ಶೆಟ್ರೆ, ಹೆಡ್ಲೈಟ್ ಏನು ಕಾಣೋದೇ ಇಲ್ಲಲ್ಲ? ಹೆಡ್ಲೈಟ್ ಏನು ಕಾಣಲ್ಲ, ನಿಂಗೆ ಹೇಳ್ಬೇಕು ಅಂತಿದೆ. ಹೆಡ್ಲೈಟ್ ಏನು ಇಲ್ಲ, ಭಾಳ ಅಂದ್ರೆ ಲಾಂಗ್. ಗಾಡಿ ಸ್ಟಾರ್ಟ್ ಮಾಡ್ಕೋಬೇಕಾ? ಅಲ್ಲ ಇದು ಓಕೆ, ನಿಂಗೆ ಸಿಟಿ ಒಳಗೆ ಏನು ಕಾಣಲ್ಲ. ಅಲ್ಲ ಹೇಳ್ತೀನಿ, ಅಂದ್ರೆ ಏನಾಗತ್ತೆ ಗೊತ್ತಾ, ಡಿಪ್ ಹಿಡ್ಕೊಂಡಾಗ
ಇದಿಷ್ಟು ಮಾತ್ರ ಕಾಣ್ತಾ ಇದೆ ಬಿಟ್ರೆ ಇದು ಕಾಣಲ್ಲ, ಮುಂದೆ ಕಾಣುತ್ತೆ. ಬಟ್ ಅದ್ ನಿಂಗೆ ಮತ್ತೊಂದು ಮ್ಯಾಟ್ರ್ ಏನಾಗಿದೆ ಗೊತ್ತಾ, ನಾನು ಫೋರ್ಕ್ ಅಡ್ಜಸ್ಟ್ ಮಾಡಿದ್ದೀನಲ್ಲ, ಹೆಡ್ಲೈಟ್ ಅಡ್ಜಸ್ಟ್ ಮಾಡಿಲ್ಲ. ಬಟ್ ಇದು ಬೆಸ್ಟ್, ಯಾಕಂದ್ರೆ ಹೈವೇ ಬೆಸ್ಟ್ ನಿಂಗೆ. ಮಗ ಹೆಡ್ಲೈಟ್ ಒಂಚೂರು ಫೋಕಸ್ ಬೇಕು. ಫೋಕಸ್ ಇದೆಯೋ, ನಾನದು ಶಾಕ್ ಹೋಗ್ತಾರೆ ಹೈಟ್ ಇದು ಮಾಡಿದ್ದು ಅಡ್ಜಸ್ಟ್ ಮಾಡಿದ್ದೀನಿ. ಅದಾದ್ಮೇಲೆ ಹೆಡ್ಲೈಟ್ ಹಿಂಗಿದೆ, ಹೆಡ್ಲೈಟ್ ಸ್ವಲ್ಪ ಮೇಲೋಗಿದೆ. ನೋಡಿ ಊರಿಗೆಲ್ಲ ಹೋಗ್ತಾ ಮಾಡ್ಕೊಂಡು ಹೋದ್ರೆ ಇಲ್ಲ ಆಕಾಶ. ಅಲ್ಲಿ ಕಾಫಿ ಒಂದು ನಿಲ್ಸ್ಕೊಂಡ್ವಿ, ಬಟ್ ಕಾಫಿ ಸಿಗಲಿಲ್ಲ, ಟೀ. ಸೊ ಟೀನೇ ಕುಡ್ಕೊಂಡು ಬಂದ್ವಿ. ನಾವು ಒಂಚೂರು ಕಾಫಿ ಓರಿಯೆಂಟೆಡು. ನಾನಿವಾಗ ಬರ್ತಾ ಶೆಟ್ಟಿ ಗಾಡಿ ತೊಗೊಂಡೆ. ನಮ್ಮ ಸಚ್ಚಿನ ಫಸ್ಟು ಕರಿಜ್ಮಾ ಓಡಿಸ್ಬೇಕು ಅಂತ, ಕರಿಜ್ಮಾ ಓಡಿಸು ಅಂತ ಹೇಳಿ ಹಾಗೆ ಬಿಟ್ಟಿದ್ದೀನಿ. ಅಲ್ಲ ಅವನಿಗೆ ಕೊಟ್ಟಿದ್ವಿ. ಅಲ್ಲಿಂದ ಮತ್ತೆ ನಾವು ಬಂದ್ಕೊಂಡು ಈಗ NS ತೊಗೊಂಡು ಬಂದೆ. ಅವನು ಹ್ಯಾಂಡಲ್ ಬಾರ್ ಚೇಂಜ್ ಮಾಡಿದ್ದಾನೆ ರಾಹುಲ್ಲು, ಹಾಗಾಗಿ ಹೇಗಾಗತ್ತೆ ನೋಡೋಣ ಅಂತ. ಇದು ಬಂದುಬಿಟ್ಟು ಡ್ಯೂಟ್ದು ಹ್ಯಾಂಡಲ್ ಬಾರು, ರೈಸರ್ಸ್ ಕೊಟ್ಟು ಇದು ಮಾಡಿದ್ದಾನೆ. ಕಂಫರ್ಟೇಬಲ್ ಸಕ್ಕದಾಗಿದೆ, ಬಟ್ ಗ್ರಿಪ್ಪರ್ ಸ್ವಲ್ಪ ಹೆವಿ, ಕೈ ಪೈನ್ ಆಗ್ತಾ ಇದೆ. ಲಾಂಗ್ ರೈಡ್ಸಿಗೆ ಚೆನ್ನಾಗಿದೆ. ಮೇ ಬಿ ಗ್ಲೌಸ್ ಹಾಕೊಂಡ್ರೆ ಇದು ಗ್ರಿಪ್ಪರ್ಸ್ ಚೆನ್ನಾಗಿ ಸರಿ ಆಗ್ಬೋದು ಅನ್ಸುತ್ತೆ. ಈಗ ಸೇಮ್ ಡ್ಯೂಕಿಂದ ಹಾಕಿದ್ದಾನೆ, ಬಟ್ ಡ್ಯೂಕಿಂದು ಗೊತ್ತಲ್ಲ ನಿಮಗೆ, ಡ್ಯೂಕಿಂದು ಆರಿಸಿದ್ದು ಹೇಗೆ ಅಂತ. ಐ ಹೋಪ್ ಪ್ಲೇಸ್ ಇಷ್ಟ ಆಗಿದೆ ಅನ್ಕೊತೀನಿ, ಚೆನ್ನಾಗಿದೆ. ಇನ್ಮೇಲೆ ನೋಡೋಣ, ಟೈಮ್ ಸಿಕ್ಕರೆ ನಾನು ಹೋಗ್ತೀನಿ, ಯಾಕಂದರೆ ನನಗೂ ಇಷ್ಟ ಆಯಿತು. ಈವ್ನಿಂಗ್ ಟೈಮಲ್ಲಿ ಅಲ್ಲೋಗಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಬೆಸ್ಟ್ ಪ್ಲೇಸು. ಸೊ ಆರಾಮಾಗಿ ಹೋಗಿ ಬರ್ಬೋದು. ಆ್ಯಂಡ್ ತುಂಬ ದೂರನೂ ಇಲ್ವಲ್ಲ, 20-25 ಕಿಲೋಮೀಟರ್ಸ್ ಅಷ್ಟೇ ಅಲ್ವಾ, ಹಾಗಾಗಿ. ಓಕೆ ಸ್ನೇಹಿತರೆ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.